ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ, ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮನುಗೌಡ ಕುಕಿಂಗ್ ಸೀರೀಸ್. ಇವತ್ತು ಮನೆಯಲ್ಲಿ ಹೇಗೆ ಟೇಸ್ಟಿಯಾಗಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದು ಈಗ ಎಷ್ಟು ಸಿಂಪಲ್ಲಾಗಿ ಆಗಿಬಿಟ್ಟಿದೆ ಅಂದರೆ, ಬೆಳ್ಳುಳ್ಳಿ ಕಬಾಬ್ದು ಪೌಡರ್ ಮಾಮೂಲಿ ರೆಡಿಮೇಡ್ ಕಬಾಬ್ ಪೌಡರ್ ಹೇಗೆ ಸಿಗ್ತಿತ್ತು ಅದೇ ಥರ ಸಿಗ್ತಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಅಂತ ನೋಡೋಣ. ಇದೇ ಆ ಬೆಳ್ಳುಳ್ಳಿ ಕಬಾಬ್ ಪೌಡರ್. ಇದು NTR ಕಂಪ್ನಿದು ಬೆಳ್ಳುಳ್ಳಿ ಕಬಾಬ್ ಪೌಡರ್ ಆಗಿರುತ್ತೆ. ಇದು ಫಸ್ಟ್ ಟೈಮ್ ನಾವು ಟ್ರೈ ಮಾಡ್ತಿರೋದು, ಬಟ್ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಇದನ್ನು ಮಾಡೋದು ಅಷ್ಟೇ ತುಂಬ ಸಿಂಪಲ್ ಆಗಿದೆ. ಫಸ್ಟ್ ನಾವು ಇದಕ್ಕೆ ತಗೊಂಡಿರೋದು ಬೆಳ್ಳುಳ್ಳಿ ಕಬಾಬ್ ಪೌಡರ್, ನೆಕ್ಸ್ಟು ಚಿಕನ್, 1/2 kg ಚಿಕನ್. 500 ಗ್ರಾಮ್ ಚಿಕನ್ಗೆ 1 ಪ್ಯಾಕ್ ಆಫ್ ಬೆಳ್ಳುಳ್ಳಿ ಕಬಾಬ್ ಪೌಡರ್ ಅಷ್ಟು ಸಾಕಾಗುತ್ತೆ. ಅದಾದಮೇಲೆ ಮೊಟ್ಟೆ, ಅಚ್ಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಅರಿಶಿಣ, ಬ್ಲ್ಯಾಕ್ ಪೆಪ್ಪರ್ ಅಂದರೆ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ನಿಂಬೆಹಣ್ಣು. ಈಗ ಇಷ್ಟನ್ನು ನೀಟಾಗಿ ಚಿಕನ್ನ ಒಂದು ಬೌಲಿಗೆ ಹಾಕ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಒಂದು ಬೌಲಿಗೆ ಹಾಕ್ಕೊಂಡು ಅದೇ ಚಿಕನ್ ಹಾಕ್ಕೊಂಡಿರೋ ಬೌಲಿಗೆ ಒಂದು ಮೊಟ್ಟೆನ ಹಾಕ್ಕೊಳ್ಳೋಣ. ಒಂದು ಮೊಟ್ಟೆ ಹಾಕಿ ನೆಕ್ಸ್ಟ್ ಅದಕ್ಕೆ ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ, ಅದಾದಮೇಲೆ ಅರಿಶಿಣ ಪುಡಿ, ಅದಾದಮೇಲೆ ರೆಡ್ ಚಿಲ್ಲಿ ಪೌಡರ್ ಅಚ್ಕಾರದ ಪುಡಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಕು, ಬಿಕಾಸ್ ಅದು ಮಸಾಲೆಯಲ್ಲಿ ಉಪ್ಪಿರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಬಾಬ್ ಪೌಡರ್, ಗಾರ್ಲಿಕ್ ಚಿಕನ್ ಕಬಾಬ್ ಪೌಡರ್ ರೆಡಿಮೇಡ್ ಏನಿದೆ ಅದನ್ನು ನೆಕ್ಸ್ಟು ಅದರೊಳಗಡೆ ಹಾಕ್ಕೊಳ್ಳೋಣ. ಚಿಕನ್ ಏನು ಮ್ಯಾರಿನೇಟ್ ಮಾಡ್ಕೊಬೇಕಲ್ವ ಅದರೊಳಗಡೆ ಹಾಕ್ಕೊಳ್ಳೋಣ. ಇದು ಸೇಮ್ ನಾವು ನಾರ್ಮಲಾಗಿ ಕಬಾಬ್ ಹೇಗೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಲ್ಲ ಪೌಡರ್, ಅದೇ ಥರ ಇರುತ್ತೆ, ಬಟ್ ಕಲರ್ಸ್ ಚೇಂಜ್ ಇರುತ್ತೆ. ಬೆಳ್ಳುಳ್ಳಿ, ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಇದೇನಿದೆ ಆ ಥರ ಫ್ರೇಗ್ರೆನ್ಸ್ ಕೊಟ್ಟಿರುತ್ತೆ. ಇದು ಸೇಮ್ ಆ ಕಬಾಬ್ ಹೆಂಗೆ ಮಿಕ್ಸ್ ಮಾಡ್ಕೊತೀವಿ ಅದೇ ಥರ ಈ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಯಾವುದೇ ಕಬಾಬ್ ಮಾಡಬೇಕಾದ್ರೂ ನೀರೇನು ಹಾಕೋ ಅವಶ್ಯಕತೆ ಇರಲ್ಲ, ಬಿಕಾಸ್ ಇದು ಮಿಕ್ಸ್ ಆದಮೇಲೆ ಚಿಕನ್ನೇ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ನೀರು ಬಿಡ್ಕೊಂಡು ಮೊಟ್ಟೆ ಇದ್ದರೆ ಸಾಕು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದು 1/2 kg ಚಿಕನ್ಗೆ ಅದೊಂದು ಪೌಡರ್ ಪ್ಯಾಕ್ ಸಾಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ಮೇಲೆ ಮಿಕ್ಸ್ ಆದಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ನಿಂಬೆಹಣ್ಣಿನ ರಸನ ನಾನಿಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ತಿರ್ಗಾ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಅಂದರೆ ಒಂದು ಅರ್ಧ ಗಂಟೆ ಎತ್ತಿಟ್ಕೊಳ್ಳೋಣ. ಇನ್ಸ್ಟೆಂಟಾಗಿ ಮಾಡ್ತೀನಿ ಅಂದರೂ ಮಾಡ್ಬೋದು. ನೆಕ್ಸ್ಟ್ ಮ್ಯಾರಿನೇಟ್ ಎಲ್ಲ ಆದಮೇಲೆ ಅದನ್ನು ತೆಗೆದು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಮ್ಯಾರಿನೇಟ್ ಆಗಿರೋ ಚಿಕನ್ ಏನಿದೆ ಅದನ್ನು ಎಣ್ಣೆಗೆ ಬಿಸಿ ಆದಮೇಲೆ ಒಂದೊಂದೇ ಚಿಕನ್ ಪೀಸ್ನ ಅದರೊಳಗಡೆ ಹಾಕ್ಕೊಂಡು ನೀಟಾಗಿ ಕಬಾಬ್ನ ಹೇಗೆ ಫ್ರೈ ಮಾಡ್ತೀವಿ ಆ ಥರ ಫ್ರೈ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ನಾವು ಮನೇಲಿ ಹೇಗೆ ಮಸಾಲೆಗಳನ್ನ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಲ್ವ ಅದೇ ಥರ ಫ್ಲೇವರ್ ಕೊಡುತ್ತೆ ಈ ಪೌಡರಲ್ಲಿ ಮಾಡಿಕೊಂಡ್ರು. ಮತ್ತು ಸೇಫಾಗಿ ಕೂಡ ಇದೆ ಪೌಡರ್. ನೋಡಿ ತುಂಬ ಟೇಸ್ಟಿಯಾಗಿ ಬಂದಿರುತ್ತೆ. ತಿನ್ನೋಕ್ಕಷ್ಟೇ ಅಲ್ಲ, ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ತಿಂತಿದ್ರೆ ಒನ್ ಮೋರ್ ಅಂತ ಇರಬೇಕು. ಇದೇ ಥರ ಸೂಪರ್ ಟೇಸ್ಟಿ ರೆಸಿಪಿಗಾಗಿ ಮನುಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ಮಂಡ್ಯ ಹುಡುಗಿನ ಸ್ವಲ್ಪ ಬೆಳೆಸ್ರಪ್ಪ.